ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಮಹಿಮಾ ಮತ್ತು ಅಮಿತ್ ಬಾಯ್ ಊಟ ಮಾಡ್ತಾ ಇರ್ತಾರೆ. ಆವಾಗ ಮನೆಗೆ ನಟರಾಜ ಬರ್ತಾನೆ. ನಟರಾಜ ಯಾವ ರೀತಿ ಬರ್ತಾನೆ ಅಂತ ಹೇಳಿದರೆ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಬರ್ತಾನೆ. ಇನ್ನು ಡೋರ್ ನಾಕ್ ಮಾಡ್ತಾನೆ. ಇನ್ನು ಮಹಿಮಾ ಹೋಗಿ ಡೋರ್ ತೆಗಿತಾಳೆ. ಅವಳಿಗೆ ಅವನು ಗುರ್ತಾನೆ ಸಿಗ್ತಾ ಇರಲ್ಲ. ಆಗ ಅವಳು ಭಯ ಅಂತಕೊಂಡು ಗಟ್ಟಿ ಕಿರಿಚ್ಕೊಳ್ತಾಳೆ. ಆವಾಗ ಅಮಿತ್ ಬಾಯ್ ಏನಾಯಿತು ಏನಾಯಿತು ಅಂತ ಹೋಗಿ ನೋಡ್ತಾನೆ. ಅಲ್ಲಿ ನೋಡಿದರೆ ನಟರಾಜ ಬಂದಿರ್ತಾನೆ. ಆವಾಗ ಅಮಿತ್ ಬಾಯ್ ಹೇಳ್ತಾನೆ, ಚಾಚಾ ನೀವಾ? ಚಾಚಾ ಅದು ಗೊತ್ತಾಗಲಿಲ್ಲ ಚಾಚಾ, ನೀವು ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದಿದ್ರಲ್ಲ, ಹಾಗಾಗಿ ಅವಳಿಗೆ ನೀವೇ ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ ಪರವಾಗಿಲ್ಲ ಅಂತ ಹೇಳ್ತಾನೆ. ಇನ್ನು ಮಹಿಮಾ ಸಾರಿ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಟರಾಜ ಹೇಳ್ತಾನೆ ಪರವಾಗಿಲ್ಲ ಅಂತ ಹೇಳ್ತಾನೆ. ಇನ್ನು ಅಮಿತ್ ಬಾಯ್ ಹೇಳ್ತಾನೆ, ಹೇಳಿ ಏನಾದರೂ ಸಮಾಚಾರ ಇತ್ತಾ, ನೀವು ಇಲ್ಲಿ ತನಕ ಬಂದಿದ್ದೀರಲ್ವಾ ಅಂತ ಹೇಳ್ತಾನೆ. ಆಗ ನಟರಾಜ ಹೇಳ್ತಾನೆ, ಈ ಲೆಜೆಂಡ್ ಲಾರಿ ಕಿಂಗ್ ಇಲ್ಲಿ ತನಕ ಬಂದಿದ್ದಾನಂದರೆ ಏನಾದರೂ ವಿಷಯ ಇದ್ದೇ ಇರ್ತದೆ ಅಲ್ವಾ? ಹೌದು, ಮುತ್ತು ಮದುವೆ ಬಗ್ಗೆ ಮಾತಾಡೋಕ್ಕಂತಲೇ ಬಂದ್ವಿ. ಈಗ ಹೇಳಿ, ಮುತ್ತು ಮದುವೆಗೆ ನೀವು ಏನೆಲ್ಲ ಕೊಡ್ತೀರಾ? ಮಹಿಮನಿಗೆ ಏನೆಲ್ಲ ಹಾಕ್ತೀರಾ? ಅಷ್ಟೇ ಅಲ್ಲ, ಮದುವೆ ಎಲ್ಲಿ ಮಾಡಿ ಕೊಡ್ತೀರಾ? ವರದಕ್ಷಿಣೆ ಎಷ್ಟು ಕೊಡ್ತೀರಾ? ಎಲ್ಲನೂ ಹೇಳ್ತಾ ಇರ್ತಾನೆ. ಆಗ ಅಮಿತ್ ಬಾಯ್ ಮಹಿಮನಿಗೆ ತುಂಬಾ ಗಾಬರಿ ಆಗುತ್ತೆ. ಇನ್ನು ಅಮಿತ್ ಬಾಯ್ ಹೇಳ್ತಾರೆ, ನಾವು ಅಷ್ಟು ಅನುಕೂಲಸ್ಥರಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಏನು ಈ ಹೈವೇ ಕಿಂಗ್ ನಟರಾಜನ ಮಗನಿಗೆ ಎಷ್ಟು ಬೇಕು ಅಷ್ಟೇ ಮಾಡಿ ಕೊಡ್ತೀರಾ? ಅದಾಗೋದಿಲ್ಲ, ನಾವು ಹೇಳಿದ ಥರ ನಡಿಲೇಬೇಕು, ನಾವೇನು ಹೇಳ್ತೇವೆ ನೀವು ಅದನ್ನು ಕೇಳಲೇಬೇಕು, ಇಲ್ಲದಿದ್ದರೆ ಈ ಮದುವೆನೂ ಬೇಡ ಏನೂ ಬೇಡ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಅಯ್ಯಯ್ಯೋ ಹಾಗೆ ಹೇಳ್ಬೇಡಿ, ನಾವು ಬಡವರು, ಪರವಾಗಿಲ್ಲ ಸಾಲ ಮಾಡಿ ಆದರೂ ನಾವು ಏನು ಬೇಕು, ನಿಮ್ಗೆ ಏನು ಬೇಕು ಅದನ್ನು ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ನೋಡು, ನನ್ನ ಮಗನ ಮದುವೆಗೆ ರಾಜಸ್ಥಾನದಿಂದ ಒಂಟೆ ತರಬೇಕು, ವರದಕ್ಷಿಣೆ ಕೊಡಬೇಕು, ಮದುವೆ ಗ್ರ್ಯಾಂಡಾಗಿ ಮಾಡಬೇಕು. ಎಲ್ಲರೂ ಹೇಳ್ತಾರೆ ಹೈವೇ ಕಿಂಗ್ ನಟರಾಜನ ಮಗನ ಮದುವೆ ಅಷ್ಟು ಗ್ರ್ಯಾಂಡಾಗಿ ಆಗಿದೆ ಅಂತ ಹೇಳ್ಕೊಂಡು, ಆ ರೀತಿ ನೀವು ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಅದು ನಾವು ಹೇಗೆ ಮಾಡೋದು, ಏನು ಮಾಡೋದು ಅಂತ ಕೇಳ್ತಾನೆ. ಆಗ ನಟರಾಜ್ ಹೇಳ್ತಾನೆ, ಆಯಿತು ಬಿಡು, ನೀನು ಸಾಲ ಕೇಳ್ತಿಯಲ್ಲ, ಯಾರ ಹತ್ರ ಸಾಲ ಕೇಳ್ತೀಯ? ಆ ಮೇಸ್ತ್ರಿ ಹತ್ರ ಅಲ್ವಾ, ಅವನ ಹತ್ರ ಏನಿರ್ತದೆ, ಅವನ ಹತ್ರನೂ ಏನೂ ಇಲ್ಲ ಅಂತ ಹೇಳ್ತಾರೆ. ಆಯಿತು ಬಿಡು, ಇದೇನು ಬೇಡ ಅಂತ ಹೇಳ್ಕೊಂಡು ವಾಪಸ್ ಹೋಗ್ತಾನೆ. ಆವಾಗ ಅಮಿತ್ ಬಾಯ್ ಅವನ ಕಾಲು ಇಟ್ಕೊಳಿಕ್ಕೆ ಹೋಗ್ತಾನೆ. ಚಾಚಾ ಚಾಚಾ ಪ್ಲೀಸ್ ಚಾಚಾ, ಹಾಗೆಲ್ಲ ಹೇಳಿಬಿಡಿ ಚಾಚಾ, ನಾವು ಏನಾದರೂ ಮಾಡಿ ಕಷ್ಟಪಟ್ಟಾದರೂ ಮದುವೆ ಮಾಡೇ ಮಾಡ್ತೇವೆ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾರೆ, ನೀನು ಕಾಲು ಹಿಡಿದು ಕೂಡಲೇ ನಾನೇನು ಒಪ್ಕೊಳ್ತೇನಾ? ಇಲ್ಲ ಬಿಡು ಅಂತ ಹೇಳ್ತಾನೆ. ಇನ್ನು ವಾಪಸ್ ಹೋಗ್ತಾನೆ. ಹೋಗುವಾಗ ಅವನು ಅಮಿತ್ ಬಾಯ್ ಹೇಳ್ತಾನೆ ಚಾಚಾ ಅಂತ ಹೇಳ್ತಾನೆ. ಇನ್ನು ಅಮಿತ್ ಬಾಯ್ ಮತ್ತು ಮಹಿಮಾ ಇಬ್ಬರು ಕೂಡ ತುಂಬ ಗಾಬರಿಯಲ್ಲಿ ದುಃಖದಲ್ಲಿ ಇರ್ತಾರೆ. ಇನ್ನು ನಟರಾಜ ಹೇಳ್ತಾನೆ, ನೋಡು ಅಂತ ಹೇಳಿ ಅವನು ಹಣ ತೆಗೆದು ಕೊಡ್ತಾನೆ ಕೈಗೆ. ಆಗ ಅಮಿತ್ ಬಾಯ್ ಹೇಳ್ತಾನೆ, ಇದೇನು ಚಾಚಾ ಅಂತ ಹೇಳ್ತಾನೆ. ಆಗ ನಟರಾಜ ನಗಾಡ್ತಾನೆ, ತಮಾಷೆ ಮಾಡಿದ ಕಣೋ ನಾನು, ನೋಡು, ನನಗೆ ಹೆಣ್ಮಗು ಆಗಬೇಕಂತ ಎಷ್ಟೆಲ್ಲ ಆಸೆ ಪಟ್ಟೆ, ಆದರೆ ದೇವರಿಗೆ ಗೊತ್ತಾಯ್ತು ನನಗೆ ಹೆಣ್ಮಗುನ ಸಾಕ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೆ ಒಂದು ಹೆಣ್ಮಗುನೂ ನಂಗೆ ಆಗಲಿಲ್ಲ. ನಮ್ಮ ಮನೆಗೆ ಬಂದ ಸೊಸೆಯಂದಿರನ್ನೇ ನನ್ನ ಮಕ್ಕಳು ಥರ ನೋಡ್ಕೊಳ್ತಾ ಇದ್ದಾನೆ. ಮೊದಲು ಚಂದನ, ಇವಾಗ ಮಹಿಮಾ, ಇವರು ನನ್ನ ಮಕ್ಕಳೇ. ನೋಡು, ನಂಗೆ ಗೊತ್ತಿದೆ ನಿನ್ನ ಕಷ್ಟ ಏನಂತ, ಇದು ಮದುವೆ ಖರ್ಚಿಗಾಗುತ್ತೆ, ಇಡ್ಕೋ ಅಂತ ಹೇಳ್ತಾನೆ. ಅಮಿತ್ ಬಾಯ್ ಹೇಳ್ತಾನೆ, ಅಯ್ಯೋ ಚಾಚಾ ಬೇಡ ಚಾಚಾ ಹೇಳ್ತಾನೆ. ಆಗ ನಟರಾಜ್ ಹೇಳ್ತಾನೆ, ನೋಡು ಇಟ್ಕೊಳ್ಳೇಬೇಕು, ಇದು ಗಂಡಿನ ಕಡೆಯವ್ರು ಹೇಳಿರೋದು ಮಾತು, ನೀನು ಇಟ್ಕೊಳ್ಳೇಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಹೋಗುವಾಗಲೂ ಹಾಗೆಯೇ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಸ್ಟೈಲಾಗಿ ಹೋಗ್ತಾನೆ ಮನೆಗೆ ಹೋಗುವಾಗ. ಇನ್ನು ಅಮಿತ್ ಬಾಯ್ ಮಹಿಮಾ ಎಲ್ಲರೂ ಖುಷಿ ಆಗ್ತಾರೆ. ಇನ್ನು ಮದುವೆ ಮಾತುಕತೆಗಂತ ಹೇಳಿ ಒಂದು ತೋಟದ ಜಾಗಕ್ಕೆ ಬರ್ತಾರೆ. ಆಗ ಗಂಟಿ ಹೇಳ್ತಾನೆ, ಅಲ್ಲ ಇದ್ಯಾವ ತೋಟ, ಯಾರ್ದೋ ಜಾಗ ಇದು ಅಂತ ಹೇಳ್ತಾನೆ. ಆಗ ನಟರಾಜ ಹೇಳ್ತಾನೆ, ಈ ನಟರಾಜ ಎಲ್ಲಿರ್ತಾನೋ ಅದೇ ನಮ್ಮ ಜಾಗ ಅಂತ ಹೇಳ್ತಾನೆ. ಇನ್ನು ಅಲ್ಲಿಗೆ ಅಮಿತ್ ಬಾಯ್ ಬರ್ತಾನೆ. ಅಮಿತ್ ಬಾಯ್ ಬಂದು ಹೇಳ್ತಾನೆ, ನಾವು ಬಡವರು, ನೀವೆಲ್ಲರೂ ನಮ್ಮ ಮನೆಯಲ್ಲಿ ಬಂದು ಕೂತ್ಕೊಳ್ಳೋಷ್ಟು ಜಾಗ ನಮ್ಮ ಮನೇಲಿ ಇಲ್ಲ, ಹಾಗಾಗಿ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಬಡವರು ಇರ್ಬೋದು, ಆದರೆ ಹೃದಯದಲ್ಲಿ ತುಂಬಾ ಶ್ರೀಮಂತರು ನೀವು ಅಂತ ಹೇಳ್ತಾರೆ. ಇನ್ನು ಅಮಿತ್ ಬಾಯ್ ಹೇಳ್ತಾನೆ, ಇಲ್ಲಿ ಪೇಟ ತಂದಿದ್ದೇನೆ, ಈ ಪೇಟನ ಎಲ್ಲರೂ ಹಾಕ್ಕೊಳ್ಬೇಕು, ಇದು ನಮ್ಮನೆ ಸಂಪ್ರದಾಯ ಅಂತ ಹೇಳಿ ಎಲ್ರಿಗೂ ಕೊಡ್ತಾನೆ. ಎಲ್ಲರೂ ಹಾಕ್ಕೊಳ್ತಾರೆ. ಇನ್ನು ಹರಿ ಹೇಳ್ತಾನೆ, ಮದುವೆ ಹೆಣ್ಣನ್ನು ಕರೀರಿ ಅಂತ ಹೇಳ್ತಾನೆ. ನಟರಾಜನು ಹೇಳ್ತಾನೆ, ಹೌದು ಮಹಿಮಾನ ಕರೀರಿ ಅಂತ ಹೇಳ್ತಾನೆ. ಆಗ ಮಹಿಮಾ ಜ್ಯೂಸ್ ಇಟ್ಕೊಂಡು ಬರ್ತಾಳೆ. ಅವಳದು ತುಂಬ ಚಂದ ಕಾಣಿಸ್ತಾ ಇರ್ತಾಳೆ. ಇನ್ನು ಮುತ್ತು ಕೂಡ ಅವಳನ್ನೇ ನೋಡಿ ಕಳೆದೋಗ್ತಾನೆ. ಇನ್ನು ಎಲ್ರಿಗೂ ಜ್ಯೂಸ್ ಕೊಡ್ತಾರೆ. ಇನ್ನು ಮುತ್ತಿಗೆ ಜ್ಯೂಸ್ ಕೊಡುವಾಗ ಮುತ್ತು ಅವಳನ್ನೇ ನೋಡ್ತಾ ಇರ್ತಾನೆ. ಆಗ ಮಹಿ ತಮಾಷೆ ಮಾಡ್ತಾನೆ, ಅಣ್ಣ ಮೊದಲು ಜ್ಯೂಸ್ ಕುಡಿ ಅಣ್ಣ, ಆಮೇಲೆ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನೋದು ಇರೋದೇ ಅಲ್ವಾ ಅಂತ ಹೇಳ್ತಾನೆ. ಎಲ್ಲರೂ ತಮಾಷೆ ಮಾಡ್ತಾ ಇರ್ತಾರೆ. ಇನ್ನು ಅಮಿತ್ ಬಾಯ್ ಹೇಳ್ತಾನೆ, ನಾವು ಬಡವರು, ನಾವು ತುಂಬ ಅದ್ಧೂರಿಯಾಗಿ ಮದುವೆ ಮಾಡಿ ಕೊಡಲಾಗಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅದೇ ರೀತಿಯಲ್ಲಿ ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ನೋಡು, ನಮಗೆ ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ.
ಆ ವಿಚಾರಕ್ಕೆ ಬಂದರೆ ಮಹಿಮಾ ಚಿನ್ನ ಅವಳನ್ನು ಮುತ್ತು ಕೊಟ್ಟು ಮದುವೆ ಮಾಡ್ಬೇಕಂತ ತಿಳ್ಕೊಂಡು ನಾವೆಲ್ಲ ಅಂದ್ಕೊಂಡಿದ್ದೇವೆ. ಅವಳು ನಮ್ಮಲ್ಲಿ ತುಂಬ ಚೆನ್ನಾಗಿರ್ತಾಳೆ, ನೀವೇನೂ ಹೆದರಬೇಡಿ. ಮುತ್ತುಗೆ ಹೆಣ್ಗರಳಿದೆ, ನಮ್ಮನೇಲಿ ಹೆಣ್ಮಕ್ಳು ಇಲ್ಲ ಅನ್ನೋ ಚಿಂತೆನೇ ಬೇಡ, ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನಟರಾಜ ಹೇಳ್ತಾನೆ. ಇನ್ನು ಅಮಿತ್ ಬಾಯ್ ಹೇಳ್ತಾನೆ, ಆಯ್ತು ಹಾಗಾದರೆ ಇನ್ನೇನು ಮದುವೆ ದಿನ ನಿಶ್ಚಯ ಮಾಡಿಬಿಡೋಣ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ಅಮಿತ್ ಬಾಯ್ ಹೇಳ್ತಾನೆ, ಮೊದಲು ತಾಂಬೂಲ ಬದಲಾಯಿಸೋ ಮೊದಲು ನಮ್ಮ ಕಡೆ ಕಂಕಣ ಕಟ್ಟುವ ಶಾಸ್ತ್ರ ಇದೆ, ಅದನ್ನೊಂದು ಮುಗಿಸಿ ಬಿಡೋಣ ಅಂತ ಹೇಳ್ತಾರೆ. ಇನ್ನು ಪುರೋಹಿತರು ಮಹಿಮಾನ ಮುತ್ತುನ ಇಬ್ಬರನ್ನು ಒಟ್ಟಿಗೆ ಕರೀತಾರೆ. ಎದುರು ಬದ್ರು ಕೂತ್ಕೊಂಡು ಇಬ್ಬರು ಕೂಡ ಕಂಕಣ ಕಟ್ಕೊಳ್ತಾರೆ. ಆಗ ಹರಿ ಹೇಳ್ತಾನೆ ಮುತ್ತು ಹತ್ರ, ಏನಣ್ಣ ನೀನು ಹುಡುಗಿ ಸಿಗ್ತಿಲ್ಲ ಅಂತ ಹೇಳಿ ರಾಜಸ್ಥಾನ ಹುಡುಗಿಗೆ ಗಾಳ ಹಾಕಿದ್ಯಾ, ಏನು ಚಾನ್ಸ್ ನಿಂದು ಅಂತ ಹೇಳ್ಕೊಂಡು ತಮಾಷೆ ಮಾಡ್ತಾ ಇರ್ತಾನೆ. ಇನ್ನು ನಟರಾಜ ಹೇಳ್ತಾನೆ ಪುರೋಹಿತರ ಹತ್ರ, ಇನ್ನು ಲಗ್ನ ಪತ್ರಿಕೆ ಓದಿ ಅಂತ ಹೇಳ್ತಾರೆ. ಆಗ ಪುರೋಹಿತರು ಲಗ್ನ ಪತ್ರಿಕೆ ಓದಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ರಾಜಸ್ಥಾನ ಮೂಲದ ಮಹಿಮಾ ಹಾಗೂ ನಟರಾಜ್ ಅವರ ಮಗ ಅಂತ ಹೇಳುವಾಗ ನಟರಾಜ ಹೇಳ್ತಾನೆ, ನಿಲ್ಲಿಸಿ ಸ್ವಲ್ಪ ಅಂತ ಹೇಳ್ತಾನೆ. ಆವಾಗ ಏನಾಯಿತು ಅಂತ ಕೇಳ್ತಾರೆ. ಆವಾಗ ನಟರಾಜ್ ಹೇಳ್ತಾನೆ, ನಟರಾಜ ಅಲ್ಲ, ಆಲ್ ಇಂಡಿಯಾ ಪರ್ಮಿಟ್ ನಟರಾಜ ಅಂತ ಹೇಳಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಇನ್ನು ಹಾಗೇನೆ ಓದ್ತಾನೆ, ಆಲ್ ಇಂಡಿಯಾ ಪರ್ಮಿಟ್ ನಟರಾಜ್ ಅವರ ಮಗ ಮುತ್ತುರಾಜ್ ಎಂಬುವರಿಗೆ ಮದುವೆ ನಿಶ್ಚಯ ಮಾಡ್ತೇವೆ ಗುರು ಹಿರಿಯರೆಲ್ಲ ಸೇರಿ ಅಂತ ಹೇಳ್ತಾರೆ. ಇನ್ನು ತಾಂಬೂಲ ಕೊಟ್ಟು ಬದಲಾಯಿಸ್ಕೊಳ್ಳಿಕ್ಕೆ ಹೇಳ್ತಾರೆ. ಇನ್ನು ಅಮಿತ್ ಬಾಯ್ ತಾಂಬೂಲನ ನಟರಾಜನಿಗೆ ಕೊಡ್ತಾನೆ. ಆಗ ನಟರಾಜ್ ಹೇಳ್ತಾನೆ, ನನಗೆ ಬೇಡ, ಈ ಮದುವೆನ ಮುಂದೆ ನಿಂತು ಮಾಡ್ತಿರೋದು ಹರಿಶ್ಚಂದ್ರ ಹಾಗೂ ಚಂದನ, ಅವರಿಗೆ ತಾಂಬೂಲ ಕೊಡಿ ಅಂತ ಹೇಳ್ತಾನೆ. ಇನ್ನು ಅಮಿತ್ ಬಾಯ್ ಚಂದನ ಮತ್ತು ಹರಿಶ್ಚಂದ್ರನಿಗೆ ತಾಂಬೂಲ ಕೊಡ್ತಾನೆ. ಇನ್ನು ಒಬ್ರಿಗೊಬ್ರು ತಾಂಬೂಲನ ಬದಲಾಯಿಸ್ಕೊಳ್ತಾರೆ. ಇನ್ನು ಎಲ್ಲ ಖುಷಿಯಾಗಿ ಇರ್ತಾರೆ. ಆಗ ಮಹಿ ಹೇಳ್ತಾನೆ, ಅಂತೂ ಇಂತೂ ಮದುವೆ ಒಂದು ಫಿಕ್ಸ್ ಆಯಿತು ಅಂತ ಹೇಳ್ತಾನೆ. ಎಲ್ಲರೂ ಖುಷಿಯಾಗಿ ಇರ್ತಾರೆ. ಇನ್ನು ಮಹಿಮಾ ಸನ್ನೆ ಮೂಲಕ ಮುತ್ತುಗೆ ಹೇಳ್ತಾನೆ, ಮನೆಗೆ ಹೋಗಿ ಕಾಲ್ ಮಾಡಿ ಅಂತ ಹೇಳ್ತಾನೆ. ಆಗ ಮಹಿ ಮತ್ತು ಕಂಠಿ ತಮಾಷೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಭಾರತಿ ಮತ್ತು ಅವಳ ಗಂಡ ಲಗೇಜ್ ಸೂಟ್ಕೇಸ್ ಎಲ್ಲ ಹಿಡ್ಕೊಂಡು ಮನೆಗೆ ಬರ್ತಾರೆ. ಭಾರತಿ ಗಂಡ ಏನೋ ಮೋಸ ಮಾಡಿದ್ದಾಳೆ ಭಾರತಿಗೆ. ಭಾರತಿ ಗಂಡ ನಿಜವಾಗಿ ಒಳ್ಳೆ ವ್ಯಕ್ತಿ ಅಲ್ಲ, ಅವನು ಮೋಸಗಾರ, ಅದು ಭಾರತಿಗೆ ಗೊತ್ತಾಗಿದೆ. ಅದನ್ನು ಕೇಳಿ ಭಾರತಿ ಮನೆ ಬಿಟ್ಟು ಬಂದಿದ್ದಾಳೆ ಲಗೇಜ್ ಇಟ್ಕೊಂಡು. ಇನ್ನು ಕಾತ್ಯಾಯನಿ ಹೇಳ್ತಾಳೆ, ನೀನು ಯಾಕೆ ಬಂದು, ಅಲ್ಲ ಕಣೆ ಹೀಗೆ ಮೂರು ದಿವಸಕ್ಕೂ ಬರ್ತಾ ಇರ್ತೀಯಲ್ಲ, ಏನೇ ನಿನ್ನ ಸಮಸ್ಯೆ ಅಂತ ಹೇಳ್ತಾರೆ. ಆಗ ಭಾರತಿ ಹೇಳ್ತಾಳೆ, ಏನಮ್ಮ ನೀನು ಒಂದು ಬಂದಾಗ ಈ ರೀತಿ ಎಲ್ಲ ಮಾತಾಡ್ತೀಯಲ್ಲ ಅಂತ ಹೇಳ್ತಾರೆ. ಆಗ ಭಾರತಿ ಮಾವ ಹೇಳ್ತಾರೆ, ಅಲ್ಲ ಅಳಿ ಅಂದರೆ ನೀವಾದರೂ ಹೇಳಬಾರ್ದಾ, ನೀವಾದರೂ ಹೇಳಿ, ಯಾಕೆ ಇವಳು ಪದೇ ಪದೇ ಇಲ್ಲಿ ಬರ್ತಾಳೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ಹೇಳಿದೆ, ಆದರೆ ಅವಳು ಇಲ್ಲಿಗೆ ಹೋಗಬೇಕು ಅಂತ ಹೇಳಿದ್ದು, ನನಗೂ ಸರಿ ಅಂತ ಅನ್ನಿಸ್ತು. ಏನಂದ್ರು ತವರು ಮನೆ ಅಂದರೆ, ತವ್ರ ಮನೇಲಿ ಇರೋದಂದರೆ ತುಂಬ ಖುಷಿನೇ ಅಲ್ವಾ ಹೆಣ್ಮಕ್ಳಿಗೆ, ಹಾಗಾಗಿ ಆಯಿತು ಅಂತ ಹೇಳಿದೆ ಅಂತ ಹೇಳ್ತಾರೆ. ಇನ್ನು ಭಾರತಿ ಹೇಳ್ತಾಳೆ, ನಾನಿಲ್ಲಿ ಬಂದರೆ ಏನಾಗುತ್ತೆ, ಅಲ್ಲ ಪ್ರತಿ ಸಲ ಅವ್ರೆಂತ ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ನೋಡಿದವ್ರು ಏನು ಹೇಳ್ತಾರೆ ಅಂತ ಹೇಳ್ತೀಯಲ್ಲ, ನಿನಗೆ ನಮ್ಮ ಮಗಳ ಬಗ್ಗೆ ಚಿಂತೆನೇ ಇಲ್ವಾ, ಮಗಳಿಗೊಂದು ಕಷ್ಟ ಆಗ್ತದಂತ ಗೊತ್ತೇ ಆಗಲ್ವಾ ಅಂತ ಹೇಳ್ತಾರೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಏನೇ ಕಷ್ಟ ಆಗೋದು ನಿನಗೆ, ದೇವ್ರಂಥ ಗಂಡ, ದೇವಸ್ಥಾನದಂಥ ಮನೆ, ಹಾಗಿರುವಾಗ ನಿಂಗೇನೆ ಕಷ್ಟ ಆಗೋದಲ್ಲಿ, ನೀನು ರಾಣಿ ಥರ ಇರ್ಬೋದಲ್ವೇನೆ, ನಿಂಗೇನೇ ಆಗಿರೋದು ಅಂತ ಹೇಳ್ತಾರೆ. ಆಗ ಭಾರತಿ ಹೇಳ್ತಾಳೆ, ಹೌದು ದೇವ್ರಂಥ ಗಂಡ, ದೇವಸ್ಥಾನದಂಥ ಮನೆ, ಆದರೆ ಅಂತ ಹೇಳುವಾಗ ಅವಳು ಗಂಡ ಮಾತು ಮರೆಸ್ತಾನೆ, ಅದೇನಿಲ್ಲ, ನೀವು ಅವಳ ಮನೆಗೆ ಒಳಗೆ ಕರ್ಕೊಂಡು ಹೋಗಿ, ಅವಳ ಪಾಪ ಸ್ವಲ್ಪ ದಿನ ಇಲ್ಲಿ ಇರಬೇಕಂತ, ಇರಲಿ ಅಂತ ಹೇಳ್ತಾರೆ. ಇನ್ನು ಕಾತ್ಯಾಯನಿ ಹೇಳ್ತಾಳೆ, ನೋಡಿ ನಿನ್ನ ಗಂಡನ, ನಿನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾರೆ ಅವರು, ಇಷ್ಟೊಳ್ಳೆ ಗಂಡ ಸಿಗೋಕೆ ನೀನು ಪುಣ್ಯ ಮಾಡಿದಿ ಕಣೆ ಅಂತ ಹೇಳ್ತಾರೆ. ಆಗ ಭಾರತಿ ಗುರಾಯಿಸ್ಕೊಂಡು ಅವಳ ಗಂಡನ ನೋಡ್ತಾ ಇರ್ತಾರೆ. ಇನ್ನು ಅವಳ ಮಾವ ಹೇಳ್ತಾರೆ, ಹೌದು ಭಾರತಿ, ನೀನು ಇದೇ ರೀತಿ ಪದೇ ಪದೇ ಬರ್ತಾ ಇರೋದು ನಂಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ, 4 ಜನ ನೋಡಿದ್ರು ಏನು ಹೇಳ್ತಾರೆ, ಪಾಪ ನಿನ್ನ ಗಂಡ ತುಂಬ ಒಳ್ಳೆಯವರು, ಹಾಗಾಗಿ ನಿಂಗೇನು ಹೇಳ್ತಿಲ್ಲ, ಇವರಂಥ ಗಂಡ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ದಿ ಕಣೆ ಅಂತ ಹೇಳ್ತಾರೆ. ಆಗ ಅವಳಿಗೆ ತುಂಬ ಸಿಟ್ಟು ಬರ್ತಾ ಇರ್ತದೆ. ಇನ್ನು ಕಾತ್ಯಾಯನಿ ಹೇಳ್ತಾಳೆ, ನೋಡಿ ನೀವಿಬ್ರು ಇಲ್ಲೇ ನಿಲ್ಲಿ, ಯಾರ ದೃಷ್ಟಿ ಬಿದ್ದಿದೆ ಏನೋ, ನಾನು ಹೋಗಿ ಆರತಿ ಮಾಡ್ತೇನೆ ಅಂತೇಳಿ ಆರತಿ ತೊಗೊಂಬರ್ತಾಳೆ. ಆದರೆ ಭಾರತಿ ಅದನ್ನು ಕೇಳೋದೇ ಇಲ್ಲ, ಆರತಿ ಮಾಡೋಕ್ಕೆ ಬಿಡೋದೇ ಇಲ್ಲ, ಅಲ್ಲಿಂದ ಸೀದಾ ಎತ್ಕೊಂಡು ಹೋಗ್ತಾಳೆ. ಆಗ ಕಾತ್ಯಾಯನಿ ಹೇಳ್ತಾಳೆ, ಯಾಕೆ ಈ ರೀತಿ ಬಂದಿ ನೀನು ಅಂತ ಹೇಳ್ತಾಳೆ. ಆಗ ಭಾರತಿ ಹೇಳ್ತಾಳೆ, ಅಮ್ಮ ನೀನು ಬಂದ ಕೂಡ ನನಗೆ ಮಂಗಳಾರತಿ ಮಾಡ್ತೀಯ, ಆಗಿರುವಾಗ ಈ ಆರತಿ ಎಲ್ಲ ಯಾಕೆ ನನಗೆ ಅಂತ ಹೇಳ್ಕೊಂಡು ಸೀದಾ ರೂಮಿಗೆ ಹೋಗ್ತಾಳೆ. ಅವಳ ಗಂಡ ಕೂಡ ಅವ್ರ ಜೊತೆನೇ ಹೋಗ್ತಾನೆ. ಆವಾಗ ಅವಳ ಮಾವ ಹೇಳ್ತಾಳೆ ಕಾತ್ಯಾಯನಿ ಹತ್ರ,
ಅಲ್ಲ ಕಣಮ್ಮ, ನಂಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ, ಏನೋ ಆಗಿದೆ, ಪದೇ ಪದೇ ಇವಳು ಯಾಕೆ ಇಲ್ಲಿಗೆ ಬರ್ತಿದ್ದಾಳೆ, ಇಲ್ಲ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಭಾರತೀಯ ಗಂಡನ ರಹಸ್ಯ ಮನೆಯವ್ರಿಗೆ ಗೊತ್ತಾಗುತ್ತಾ, ಕಾತ್ಯಾಯನಿಗೆ ಎಲ್ಲ ರಹಸ್ಯ ಗೊತ್ತಾಗುತ್ತಾ, ಅಷ್ಟೇ ಅಲ್ಲ ಮುತ್ತು ಮತ್ತು ಮಹಿಮಾ ಮದುವೆ ಅದ್ದೂರಿಯಾಗಿ ನಡೆಯುತ್ತಾ, ಏನೆಲ್ಲ ಆಗುತ್ತೆ ಎಲ್ಲನೂ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.